ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗೆ ನಾನು ಅಬ್ಬಲಿ ಅವರ ರಸವಳ್ಳಿಯ 6ನೇ ಪದ್ಯವನ್ನು ನಾನು ಎಲ್ಲ ಒಂದು ಕ್ವಶನ್ ಆನ್ಸರ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಆರಾಮಾಗಿ ನೀವು ಕೂಡ ಸ್ಕ್ರೀನ್ಶಾಟ್ ಕೂಡ ತಗೊಂಡು ನೀವು ನೋಟ್ಸ್ನ ಮಾಡ್ಕೋಬಹುದು. ಹಾಗೆ ಎಕ್ಸಾಮ್ ಬರೆಯೋರು ಅಂದರೆ ಮಾರ್ಚಲ್ಲಿ ಎಕ್ಸಾಮ್ ಬರೆಯೋರು ಕೂಡ ಯೂಸ್ ಆಗುತ್ತೆ. ಹಾಗೆ ಕೊನೆವರೆಗೂ ವಿಡಿಯೋ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ನಿಮಗೆ ಯೂಸ್ಫುಲ್ ಆಗುವಂಥ ತುಂಬ ವಿಡಿಯೋಗಳನ್ನ ನಿಮಗೆ ಹಾಕ್ತೇನೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೊನೆಯಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಂತ ಹೇಳ್ತಾ ಸ್ಟಾರ್ಟ್ ವಿಡಿಯೋ. ಫಸ್ಟ್ ಸಂದರ್ಭ ಸ್ವಾರಸ್ಯದಿಂದ ನೋಡೋಣ. ಫಸ್ಟ್ ಒನ್, ಬಂಗಾರ ನನಗೆ ಸ್ಥಿರವಲ್ಲ. ಈ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆಯ್ದು ಅಬ್ಬಲಿಯವರ ರಸವಳ್ಳಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಇದನ್ನು ಯಾರೂ ಬರೆದಿಲ್ಲ. ಜನಪದ ಅಂದರೆ ಹಳ್ಳಿಯಲ್ಲಿ ಆಗಿನ ಕಾಲದಲ್ಲಿ ಹಿರಿಯರು ಬಾಯಿಗೆ ಬಂದಂಥ ಒಂದು ಜನಪದ ಗೀತೆಗಳನ್ನ ಜನಪದ ಅಂತ ಕರೀತಾರೆ. ಸೊ ಅಲ್ಲಿಂದ ಒಂದು ಪದ್ಯವನ್ನು ತೆಗೆದುಕೊಂಡು ಅದಕ್ಕೊಂದು ನೇಮನ್ನು ಕೊಟ್ಟು ಟೈಟಲನ್ನು ಕೊಟ್ಟು ನಮಗೆ ಲೆಸನನ್ನು ಇಕ್ಕಿದ್ದಾರೆ. ಸೊ ನೆಕ್ಸ್ಟು ಸ್ವಾರಸ್ಯ. ಸಿರಿತನ ಶಾಶ್ವತವಲ್ಲ ಎಂದು ತಿಳಿಸುತ್ತಾ ಈ ಮಾತನ್ನು ಹೇಳಲಾಗಿದೆ. ಬಂಗಾರದ ಬಳೆ ತೊಟ್ಟು ಬಡವರನ್ನು ಬೈಯಬಾರದು. ಬಂಗಾರ ಶಾಶ್ವತವಲ್ಲ. ಮಧ್ಯಾಹ್ನದ ಬಿಸಿಲು ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ, ಬೇಗ ಉರುಳುತ್ತದೆ. ಆದ್ದರಿಂದ ಸಿರಿವಂತಿಕೆ ಬಂದಾಗ ಅಹಂಕಾರ ಪಟ್ಟು ಬಡವರನ್ನು ಕಡೆಗಣಿಸಬಾರ್ದು ಎಂಬ ಅರ್ಥವು ಇಲ್ಲಿದೆ. ಸೊ ಇವಾಗ ಬೆಳಗ್ಗೆ ಆದರೆ ಹೆಂಗೆ ನೈಟ್ ಆಗುತ್ತೋ ಹಾಗೆಯೇ ಕಷ್ಟಗಳು ಕೂಡ, ಇವತ್ತು ಕಷ್ಟ ಇದ್ದರೆ ನಾಳೆ ಸುಖ ಇದ್ದೇ ಇರುತ್ತೆ. ಯಾರೊಬ್ಬರನ್ನು ಕೂಡ ಹಾಡ್ಕೋಬಾರ್ದು. ಧೈರ್ಯ ಸ್ಥೈರ್ಯದಿಂದ ನಾವು ನಿಲ್ಲಬೇಕು ಅಂತ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಒನ್, ಇತ್ತಾಳೆಗಿಂತ ಬಲುಹೀನ. ಆಯ್ಕೆ. ಈ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆಯ್ದು ಅಬ್ಬಲಿಯವರ ರಸವಳ್ಳಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸ್ವಾರಸ್ಯ. ಮತಿಹೀನರೊಂದಿಗೆ ಸ್ನೇಹ ಮಾಡಬಾರ್ದು ಎಂದು ತಿಳಿಸುವ ಮಾತಿದು, ಅಂದರೆ ಸಂದರ್ಭ ಇದು. ಇವಾಗ ಸ್ವಾರಸ್ಯ. ಉತ್ತಮರ ಸ್ನೇಹ ಬಂಗಾರದ ಮೌಲ್ಯವುಳ್ಳದ್ದು. ಮತಿಹೀನರೊಂದಿಗೆ ಸ್ನೇಹ ಮಾಡುವುದು ಇತ್ತಾಳೆಗಿಂತಲೂ ಹೀನವಾದದ್ದು ಎಂದು ಹೇಳಿದ್ದಾರೆ. ಎಂದೆಂದಿಗೂ ಕಾಂತಿಯುಕ್ತ ಬಂಗಾರದಂತೆ ಸಜ್ಜನರ ಗುಣಗಳು ಇರುತ್ತವೆ. ದುರ್ಜನರ ಗುಣ ಕಿಲುಬು ಹಿಡಿದ ಇತ್ತಾಳೆಗೆ ಸಮ ಎಂಬ ಭಾವ ಇಲ್ಲಿಯದು. ಸೊ ಥರ್ಡ್ ಒನ್, ನೀ ತಂಪ ನನ್ನ ತವರಿಗೆ. ಆಯ್ಕೆ. ಈ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆಯ್ದು ಅಬ್ಬಲಿಯವರ ರಸಬಳ್ಳಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ತವರಿಗೆ ಬರುವುದು ತಾಯಿಂದ ಅಂತ ಹೇಳುವುದು ಇದರ ಅರ್ಥ. ಸ್ವಾರಸ್ಯ. ಹೆಣ್ಣು ಮಕ್ಕಳು ತವರಿಗೆ ಹೋಗಲು ತಾಯಿಯೇ ಕಾರಣ. ಬೇಸಿಗೆಯ ದಿನಗಳಲ್ಲಿ ಬೇವಿನ ಮರದ ನೆರಳು ತಂಪು, ಭೀಮರತಿ ಎಂಬ ಹೊಳೆಯು ತಂಪು. ಹಾಗೆಯೇ ತಾಯಿ ಇದ್ದರೆ ತವರು ತಂಪಾಗಿರುತ್ತದೆ ಎಂದು ಹೇಳ್ತಿದ್ದಾರೆ. ಸೊ ಇದು ಫೋರ್ತ್ ಒನ್. ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಜ್ಯೋತಿ ನಿನ್ಯಾರ ಓಲಾರ. ಆಯ್ಕೆ. ಈ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆಯ್ದು ಅಬ್ಬಲಿಯವರ ರಸಬಳ್ಳಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ತಾಯಿಗೆ ಸಮಾನವಾದವರು ಮತ್ತೊಬ್ಬರಿಲ್ಲ ಎಂದು ತಿಳಿಸುತ್ತಾ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ. ಸಾವಿರ ಕೊಳ್ಳಿ ಒಲೆಯಲ್ಲಿ ಇದ್ದರೂ ಜ್ಯೋತಿ ಇದ್ದ ಹಾಗೆ ಆಗುವುದಿಲ್ಲ ಅಲ್ವಾ. ಹಾಗೆ ತಾಯಿಯಾದವಳು ಬೆಳಕನ್ನು ಕೊಡುವ ಜ್ಯೋತಿಗೆ ಸಮಾನ ಎಂಬ ಭಾವ. ಎಷ್ಟೇ ಹೆಣ್ಣುಗಳಿರಬಹುದು, ಆದರೆ ತಾಯಿಗೆ ಸಮಾನದವರು ಯಾರೂ ಇಲ್ಲ ಎಂಬುದು ಇಲ್ಲಿನ ಅರ್ಥವಾಗಿದೆ. ಸೊ ನೆಕ್ಸ್ಟು 1 ಮಾರ್ಕ್ಸ್ ಫಿಫ್ತ್ ಒನ್ ಒಂದಿದೆ. ಅಬ್ಬಲಿಯವರ ರಸಬಳ್ಳಿ. ಆಯ್ಕೆ. ಈ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆಯ್ದು ಅಬ್ಬಲಿಯವರ ರಸಬಳ್ಳಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ತವರಿನ ಬಗ್ಗೆ ಹೆಣ್ಣು ಮಕ್ಕಳಿಗೆ ಅಗಾಧ ಪ್ರೀತಿ ವ್ಯಾಮೋಹ. ತವರಿಗೆ ಒಳ್ಳೆಯದಾಗಲಿ ಎಂದು ಸದಾ ಬಯಸುತ್ತಾರೆ. ತವರಿಗೆ ಒಳ್ಳೆಯದಾಗಲಿ ಎಂದು ಅರಸುವ ಪ್ರೀತಿ ಇಲ್ಲಿದೆ. ಒಳೆಯ ದಂಡೆಯಲ್ಲಿ ಇರುವ ಗರಿಕೆ ಕುಡಿಯ ಹಾಗೆ ತವರಿನ ವಂಶದ ಬಳ್ಳಿ ಬೆಳೆಯಲಿ ಎಂಬ ಆತ್ಮೀಯ ಭಾವ ಇಲ್ಲಿದೆ. ಸೊ ನೆಕ್ಸ್ಟ್ ಇವಾಗ 1 ಮಾರ್ಕ್ಸ್ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮ್ಗೆ ಇದನ್ನು ಇವಾಗ ಒಂದು 3 ಭಾಗಗಳಾಗಿ ಮಾಡಿದ್ದಾರೆ. ಒಂದು ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್. ಸೊ ನೀವು ಆರಾಮಾಗಿ ನೀವು ಮ್ಯಾಚ್ನ ಮಾಡಬಹುದು. ಹಾಗೆ ಕೆಲವೊಮ್ಮೆ ಪಾಠದ ಲೆಸನ್ನ ಕೂಡ ಕೊಟ್ಟು ನಿಮಗೆ ಅದರ ಕವಿಗಳು ಯಾರು ಬರೀರಿ ಅಂತಲೂ ಕೂಡ ಕೇಳುವಂಥದ್ದು. ಸೊ
ಪಾಠದ ಜೊತೆಗೆ ಕವಿಗೊಂದು ನೇಮನ್ನು ಕೂಡ ನೀವು ಸರಿಯಾಗಿ ಜ್ಞಾಪಕನ ಇಟ್ಕೊಳ್ಳಿ. ಇದು ನಿಮಗೆ ಡಿಗ್ರಿ ಲೆವೆಲ್ವರೆಗೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಡಿಗ್ರಿ ಲೆವೆಲಲ್ಲಿ ಹೇಗಂದರೆ ನಿಮಗೆ ಒಂದು ಪಾಠದ ಅಥವಾ ಒಂದು ಪದ್ಯದ ಒಂದು ಕವಿಯ ನೇಮನ್ನು ಕೊಟ್ಟು ನಿಮಗೆ ಒಂದು 10 ಮಾರ್ಕ್ಸ್ಗೆ 15 ಮಾರ್ಕ್ಸ್ಗೆ ಅದ್ರ ಬಗ್ಗೆ ಬರೀರಿ ಅಂತ ಕೊಡ್ತಾರೆ ಆ ಒಂದು ಲೆಸನ್ ಬಗ್ಗೆ. ಸೊ ಅಲ್ಲಿ ಅರ್ಥ ಮಾಡ್ಕೊಂಡು ನೀವು ಬರೀಬೇಕಾಗುತ್ತೆ. ಸೊ ಅದರಿಂದ ಪಾಠ ಎಷ್ಟು ಮುಖ್ಯನೋ ಹಾಗೆ ಅದರ ಕವಿಯೂ ಕೂಡ ಅಷ್ಟೇ ಮುಖ್ಯ, ಅವರ ನೇಮನ್ನು ನೆನ್ಪಿಟ್ಕೊಳ್ಳುವಂಥದ್ದು. ಸೊ ಸಾರಿ ಜಾಸ್ತಿ ಮಾತಾಡ್ದೆ ಅನ್ಕೋತೀನಿ. ಸೊ ಫಸ್ಟ್ ಒನ್, ಉತ್ತಮರ ಗೆಳೆತನ ಹೇಗಿರಬೇಕು ಅಂದರೆ ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರದಂತೆ ಇರಬೇಕು. ಸೆಕೆಂಡ್ ಒನ್, ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು, ಮಂದಿ ಮಕ್ಕಳೊಂದಿಗೆ ಒಂದಾಗಿ ಇರಬೇಕು. ಹೇಗಿರಬೇಕು ಹೇಳಿ, ಒಂದಾಗಿ ಇರಬೇಕು. ಇಂತಹ ನೆರೆಯವರು ಇರಬೇಕು, ಬುದ್ಧಿವಂತರ ನೆರೆಯವರು ಇರಬೇಕು. ಬೇಸಿಗೆ ದಿವಸಕ್ಕೆ ಯಾವ ಮರ ತಂಪು, ಬೇಸಿಗೆ ದಿವಸಕ್ಕೆ ಬೇವಿನ ಮರ ತಂಪು. ಯಾವ ಮರ, ಬೇವಿನ ಮರ ತಂಪು. ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ, ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ. ಸಿಕ್ಸ್ತ್ ಒನ್, ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು, ಹೆಣ್ಣು ಮಕ್ಕಳ ಒಂದು ದುಃಖವನ್ನು ಬಲ್ಲವರು ತಾಯಿ. 7 ಒನ್, ಘರತಿಯು ಹಾಲುಂಡ ತವರಿಗೆ ಏನೆಂದು ಹಾರಿಸ್ತಾಳೆ ಅಂದರೆ ಘರತಿಯು ಹಾಲುಂಡ ತವರಿಗೆ ಒಳೆದಂಡೆಯಲ್ಲಿರುವ ಗರಿಕೆಯ ಕುಡಿಯ ಹಾಗೆ ಅವರ ರಸಬಳ್ಳಿ ಬೆಳೆಯಲಿ ಎಂದು ಹಾರಿಸ್ತಾಳೆ. ಸೊ ನೆಕ್ಸ್ಟ್ ಥರ್ಡ್ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಬಡತನ ಹೇಗೆ ಬಯಲಾಯಿತು. ಆನ್ಸರ್, ಬಡತನದಲ್ಲಿ ಮಕ್ಕಳು ಬಡಿಯಬಾರದು. ಏಕೆಂದರೆ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಆಡಿದರೆ ಬಡತನವೆಲ್ಲ ಬಯಲಾಗುತ್ತದೆ. ಸೆಕೆಂಡ್ ಒನ್, ಇನ್ನಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ ಅಂದರೆ ಬುದ್ಧಿವಂತರ ನೆರೆ ಇದ್ದರೆ ಒಳ್ಳೆಯದು, ದುಷ್ಟರ ಕುಲಗೇಡಿಗಳು ನೆರೆಯಲ್ಲಿದ್ದರೆ ಅವರೊಂದು ಒಳ್ಳೆ ಬುದ್ಧಿಯನ್ನು ಕೂಡ ಕಳ್ಕೋತಾರೆ ಅಂತ ಹೇಳಿದ್ದಾರೆ. ಥರ್ಡ್ ಒನ್, ಹಿತ್ತಾಳೆಗಿಂತ ಬಲುಹೀನ ಯಾವುದು. ಇದು ಇಂಪಾರ್ಟೆಂಟ್ ಕ್ವಶನ್. ಉತ್ತಮರೊಂದಿಗೆ ಗೆಳೆತನ ಮಾಡಿದರೆ ಅದು ಪುತ್ಥಳಿ ಬಂಗಾರದಂತೆ ಇರುತ್ತದೆ, ಮತಿಹೀನರೊಂದಿಗೆ ಗೆಳೆತನ ಮಾಡಿದ್ರೆ ಅದು ಹಿತ್ತಾಳೆಗಿಂತಲೂ ಬಲುಹೀನ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಫೋರ್ತ್ ಒನ್, ಅಡೆದವನನ್ನು ಯಾವಾಗ ನೆನೆಯಬೇಕು. ಅಡೆಯದವನನ್ನು ನೆನೆಯಲು ನಿರ್ದಿಷ್ಟ ಸಮಯ ಬೇಕಿಲ್ಲ. ಊರಿನ ಜನವೆಲ್ಲ ಊಟ ಮಾಡಿ ಮಲಗಿದ ಮೇಲೆ ಹಾಗೂ ಬೆಳಗ್ಗೆ ಬೆಳ್ಳಿ ಚುಕ್ಕಿ ಮೂಡುವ ತಂಪಾದ ಹೊತ್ತಿನಲ್ಲಿ ತಾಯಿಯನ್ನು ನೆನಬೇಕು ಅಂತ ಹೇಳ್ತಿದ್ದಾರೆ. ಫಿಫ್ತ್ ಒನ್, ಇದು ಇಂಪಾರ್ಟೆಂಟ್ ಕ್ವಶನ್, ಹಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸ್ರಿ ಅಂತ ಕೇಳ್ತಿದ್ದಾರೆ. ಉಂಗುರ, ಉಡ್ದಾರ ಮುಂತಾದ ಒಡವೆಗಳು ಮುರಿದರೆ ತರಬಹುದು. ಹೆಂಡತಿ ಸತ್ರು ಮತ್ತೊಬ್ಬಳನ್ನು ಕಟ್ಕೋಬಹುದು, ತರಬಹುದು. ಆದರೆ ಅಪ್ಪ ಅಮ್ಮಂದಿರನ್ನು ಮತ್ತೆ ತರಲಾಗುವುದಿಲ್ಲ. ಹಾಗೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಎಂಬುದು ಇಲ್ಲಿನ ಅರ್ಥವಾಗಿದೆ. ಸೊ ಫೋರ್ತ್ ಮೈನ್ 4 ಅಂಕದ ಪ್ರಶ್ನೆಗಳು 5-6 ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ. ಫಸ್ಟ್ ಒನ್, ಬಂಗಾರ ನಿನಗೆ ಸ್ಥಿರವಲ್ಲ ಎಂಬ ಮಾತಿನ ಸ್ವಾರಸ್ಯ ವಿವರಿಸಿ ಅಂತ ಕೇಳಿದ್ದಾರೆ. ಸಿರಿತನ ಶಾಶ್ವತವಲ್ಲ. ಇಂದು ಸಿರಿವಂತನಾದವನು ಮತ್ತೆ ಬಡವನಾಗ್ತಾನೆ. ಆದ್ದರಿಂದ ಅಹಂಕಾರ ಪಡಬಾರ್ದು. ಹಣವಿದೆ, ಒಡವೆ ಇದೆ ಎಂದು ತಿಳಿದು ಅದು ಇಲ್ಲದ ಬಡವರನ್ನು ಹೀನಾಯವಾಗಿ ಕಾಣಬಾರ್ದು. ಆ ಸಿರಿವಂತಿಕೆಯಿಂದ ತಾನು ಮೆರೆಯುವುದಷ್ಟೇ ಅಲ್ಲ, ಬೇರೆಯವರ ಮುಂದೆ ಅದನ್ನು ಪ್ರದರ್ಶಿಸಿ ಅವರನ್ನು ನೋಯಿಸಬಾರ್ದು. ಶ್ರೀಮಂತಿಕೆ, ಬಡತನ ಎರಡೂ ಶಾಶ್ವತವಲ್ಲ. ಮಧ್ಯಾಹ್ನದ ಬಿಸಿಲು ಹೆಚ್ಚು ಹೊತ್ತು ಇರುವುದಿಲ್ಲ, ಅದು ಬೇಗ ಪಶ್ಚಿಮದ ಕಡೆ ಸಾಗುತ್ತದೆ. ಹಾಗೆಯೇ ಇಂದು ಇದ್ದ ಸಿರಿವಂತಿಕೆ ನಾಳೆ ಇಲ್ಲದಿರಬಹುದು. ಆದ್ದರಿಂದ ಬಡವರನ್ನು ಕಡೆಗಣಿಸಬಾರ್ದು ಎಂಬುದನ್ನು ಜನಪದರು ಹೇಳಿದ್ದಾರೆ. ಸೆಕೆಂಡ್ ಒನ್, ಜನಪದರು ಹೇಳುವಂತೆ ನಮ್ಮ ನೆರೆಹೊರೆ ಹೇಗಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ನೆರೆಹೊರೆ, ನಮ್ಮ ಸಮಾಜ ಬಹಳ ಮುಖ್ಯ. ಉತ್ತಮರೊಂದಿಗೆ ನಮ್ಮ ಗೆಳೆತನ ಇರಬೇಕು. ಅಂಥವರ ಗೆಳೆತನ ಬಂಗಾರದ ಮೌಲ್ಯವನ್ನು ಹೊಂದಿರುತ್ತದೆ. ಬುದ್ಧಿಹೀನರೊಡನೆ ಗೆಳೆತನ ಮಾಡಬಾರ್ದು. ಮಾಡಿದ್ರೆ ಅದು ಹಿತ್ತಾಳೆಗಿಂತಲೂ ಹೀನ. ಹಿರಿಯರು ಕಿರಿಯರೊಡನೆ ಒಂದಾಗಿ ಬದುಕಬೇಕು. ಸಾವಿನ ನಂತರ 4 ಜನ ಒಳ್ಳೆಯ ಮಾತನಾಡುವಂತೆ ಬದುಕಬೇಕು, ಸಾಧಿಸಬೇಕು ಜೀವನದಲ್ಲಿ ಏನಾದ್ರೂ. ಬುದ್ಧಿವಂತರಾದವರು ಸಜ್ಜನರು ನಮ್ಮ ಅಕ್ಕಪಕ್ಕ ಇರಬೇಕು. ಮತಿಹೀನರು, ದುಷ್ಟರು, ಕುಲನಾಶಕರು ನಮ್ಮ ಸುತ್ತಮುತ್ತ ಇದ್ದರೆ ಸಹವಾಸ ದೋಷದಿಂದ ನಾವು ಕೂಡ ಬುದ್ಧಿಹೀನರಾಗುತ್ತೇವೆ,
ಕೆಟ್ಟವರಾಗ್ತೇವೆ, ಹಾಗೆ ಬದುಕಬೇಕಾಗುತ್ತೆ ನಾವು. ಅದರಿಂದ ಉತ್ತಮ ಬದುಕಿಗಾಗಿ ಉತ್ತಮ ನೆರೆಹೊರೆಯೇ ಮುಖ್ಯ ಅಂತ ಹೇಳಿದ್ದಾರೆ. ಸೊ ಇವಾಗ ಒಳ್ಳೆ ಫ್ರೆಂಡ್ ಸರ್ಕಲ್ ಇದ್ದರೆ ಒಳ್ಳೆ ಒಂದು ರೀತಿಯಲ್ಲಿ ಹೋಗ್ತೀರಾ, ಕೆಟ್ಟ ಸರ್ಕಲ್ ಇದ್ದರೆ ಅವರ ಆ ಒಂದು ಮೈಂಡ್ ಸೆಟ್ ಏನಿರುತ್ತೆ ಆ ಥರ ಹೋಗ್ತೀರ. ಕೆಲವ್ರು ಬುದ್ಧಿವಂತ ಇರ್ತಾರೆ, ಅವ್ರು ಯಾರೇನು ಮಾಡಿದ್ರು ನಾನು ಈ ಒಂದು ವೇಯಲ್ಲೇ ಹೋಗಬೇಕು ಅನ್ನೋದು ಮೈಂಡ್ ಸೆಟ್ ಇರುತ್ತೆ. ಬಟ್ ಕೆಲವ್ರಿಗೆ ಅದು ತುಂಬ ಕಮ್ಮಿ ಇರುತ್ತೆ. ಸೊ ಹಾಗೆಯೇ ನಮ್ಮದು ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಇದ್ದರೆ ನಾವು ಅಲ್ಲಿ ಒಳ್ಳೆಯದನ್ನೇ ನಾವು ಕಲಿತೀವಿ, ಕೆಟ್ಟ ಸರ್ಕಲ್ ಇದ್ದರೆ ಕೆಟ್ಟದನ್ನೇ ನಾವು ಕಲಿತೀವಿ ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ಥರ್ಡ್ ಒನ್, ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು? ಇಂಪಾರ್ಟೆಂಟ್ ಕ್ವಶನ್. ಹೆಣ್ಣು ಮಕ್ಕಳ ದುಃಖವನ್ನು ತಾಯೊಬ್ಬಳೇ ಬಲ್ಲಳು ಎಂಬುದು ಜನಪದರು ಹೇಳಿದ್ದಾರೆ. ಹುತ್ತದ ಒಳಗಿರುವ ಸರ್ಪಕ್ಕೆ ಏನು ಕಷ್ಟವಿದೆ ಎಂಬುದನ್ನು ಆ ಶಿವನೇ ಬಲ್ಲ ಅಲ್ವಾ? ಹಾಗೆ ಮಗಳ ಕಷ್ಟದ ಬಗ್ಗೆ ತಾಯಿಗೆ ಅರಿವಿರುತ್ತದೆ. ಅಣ್ಣ ಇರಬಹುದು, ಬಂಧು ಬಳಗ ಇರಬಹುದು, ತಾಯಿಗೆ ಸಮನಾಗಿ ನಿಲ್ಲುವವರು ಯಾರು? ಚಿಕ್ಕಂದಿನಿಂದ ತಾಯಿಯ ಇಂಚಲುಂಡು ಬೆಳೆದವಳಾದ್ದರಿಂದ ಮಗಳ ಕಷ್ಟ ತಾಯಿ ಗೊತ್ತಿರುತ್ತದೆ. ಹೆಣ್ಮಕ್ಕಳ ಕಷ್ಟವನ್ನು ತಾಯಿ ಬಲ್ಲವಳಾಗಿದ್ದರಿಂದಲೇ ತಾಯಿಯನ್ನು ತವರಿಗೆ ತಂಪು ಎಂದು ಕರೆದಿರುವುದು. ತಾಯಿ ಇಲ್ಲದ ತವರಿಗೆ ಹೋಗಬಾರದು ಎಂದಿರುವುದು. ಸೊ ನೀವು ಕೇಳಿದ್ದೀರ ಅಲ್ವ ಸಾಂಗು, ತಾಯಿ ಇಲ್ಲದ ತವರ ಮನೆಗೆ ಹೋಗಬಾರ್ದು, ಲೈಕ್ ಸಮಥಿಂಗ್. ಇನ್ನು ತುಂಬ ತಾಯಿ ಬಗ್ಗೆ ಒಳ್ಳೊಳ್ಳೆ ಸಾಂಗ್ಸ್ಗಳಿದೆ ಜನಪದದಲ್ಲಿ. ಸೊ ನೆಕ್ಸ್ಟ್ ಫೋರ್ತ್ ಒನ್, ಗರತಿ ತವರಿಗೆ ಏನೆಂದು ಆರಿಸ್ತಾಳೆ? ಇಂಪಾರ್ಟೆಂಟ್ ಕ್ವಶನ್. ಹೆಣ್ಣು ಮಕ್ಕಳಿಗೆ ತವರು ಎಂದರೆ ಎಲ್ಲಿಲ್ಲದ ಅಕ್ಕರೆ. ತಾಯಿ ಮತ್ತು ತವರು ಎರಡೂ ಒಂದೇ. ತಾನು ಗಂಡನ ಮನೆಯಲ್ಲಿದ್ದರೂ ತವರಿನ ಸೆಳೆತ ಬಹಳವಾಗಿ ಕಾಡುತ್ತದೆ. ತಾನು ಸೇರಿದ ಗಂಡನ ಮನೆಯ ಬೆಳವಣಿಗೆಯ ಬಗ್ಗೆ ಮಾತ್ರ ಯೋಚಿಸದೆ ತಾನು ಹಾರುಂಡೆ ಬೆಳೆದ ತವರಿನ ಸುಖವನ್ನು ಸಮೃದ್ಧಿಯನ್ನು ಕೂಡ ಹೆಣ್ಮಗಳು ಬಯಸ್ತಾಳೆ. ತನಗೆ ಬದುಕನ್ನು ಕೊಟ್ಟು ಸಾಕಿ ಸಲಹಿದ ತವರಿಗೆ ಏನೆಂದು ಆರೈಸಬೇಕೆಂದು ಯೋಚಿಸುತ್ತಾ ಹೀಗೆ ಹರಿಸುತ್ತಾಳೆ. ಒಳೆದಂಡೆಯಲ್ಲಿರುವ ಗರಿಕೆಯ ಕುಡಿಯಾಂಗ ಹಬ್ಬಲಿ ಅವರ ರಸಬಳ್ಳಿ ಎಂತಾಳೆ. ಹೊಳೆಯ ದಡದಲ್ಲಿರುವ ಗರಿಕೆ ಅದು ಸಮೃದ್ಧವಾಗಿ ನೀರು ಸಿಗ್ತದೆ, ಎಲ್ಲೆಲ್ಲೂ ಹಬ್ಬಿ ಬೆಳೆಯುತ್ತದೆ. ಹಾಗೆ ತವರಿನ ವಂಶದ ಬಳ್ಳಿ ಕೂಡ ಗರಿಕೆಯ ಕುಡಿಯ ಹಾಗೆ ಅದ್ಭುತ ಬೆಳೆಯಲಿ, ಹಾಗೆ ಖ್ಯಾತಿ ಪಡೆಯಲಿ ಎಂಬುದು ಹೆಣ್ಣು ಮಕ್ಕಳ ಹಾರೈಕೆ ಆಗಿದೆ. ಸೊ ಭಾಷಾಭ್ಯಾಸ ನೋಡೋಣ. ನಾನಾರ್ಥ ಪದ ಮತ್ತು ಸಮಾನಾರ್ಥಕ ಪದವನ್ನು ಈ ಒಂದು ಪದ್ಯದಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ನಾನಾರ್ಥ. ನೆರೆ ಅಂದರೆ ಪಕ್ಕ, ಚೆನ್ನಾಗಿ, ಪ್ರವಾಹ. ನೆರೆ ಹೊರೆನೂ ಕೂಡ ಆಗ್ಬೋದು, ಸೊ ನೀವು ಪಕ್ಕ ಅಂತ ಬರೀರಿ. ಹೊಳೆ, ನದಿ, ಕಾಂತಿ. ನೆನೆ ಸ್ಮರಿಸು, ತೊಯ್ಯು. ಸೊ ನಿಮ್ಗೆ ಯಾವ್ದು ಈಸಿ ಇರುತ್ತೋ ಅದನ್ನು ಓದ್ಕೊಳ್ಳಿ, ಓಕೆನಾ? ಸಮಾನಾರ್ಥಕ ಪದ. ದೇಹ ಅಂದರೆ ಶರೀರ, ಒಡಲು, ಕಾಯ. ಸರ್ಪ ಅಂದರೆ ಹಾವು, ಉರಗ, ಪನ್ನಗ, ಫಣಿ. ಬಂಗಾರ ಅಂದರೆ ಚಿನ್ನ, ಸ್ವರ್ಣ, ಕನಕ, ಹೇಮ. ಆ್ಯಂಡ್ ಶಿವ ಅಂದರೆ ಶಂಕರ, ಪಲಾಕ್ಷ, ಮುಕ್ಕಣ್ಣ. ಮರ, ವೃಕ್ಷ, ಧ್ರುವ, ತರು. ತಾಯಿ, ಅಮ್ಮ, ಅವ್ವ, ಮಾತೆ, ಮಡದಿ, ಸತಿ, ಪತ್ನಿ, ಹೆಂಡತಿ. ಸೊ ಇಲ್ಲಿಗೆ ಈ ಒಂದು ಪದ್ಯದ ಕ್ವಶನ್ ಕಂಪ್ಲೀಟ್ ಆಗಿದೆ ಗೈಸ್. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಬೇರೆ ಒಂದು ಪದ್ಯದೊಂದಿಗೆ ಮತ್ತೊಮ್ಮೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ, ಸೊ ಚೆನ್ನಾಗಿ ಓದ್ಕೊಳ್ಳಿ, ಹಾಗೆ ಹೇಳೋದನ್ನು ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.